ಹಾಯ್ ಎಲ್ರಿಗೂ ನಮಸ್ಕಾರ. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಪೂಜೆ ಮತ್ತು ಕಿಶನ್ ಮನೆ ತುಂಬಿಸ್ಕೊಬೇಕು ಅಂತ ಹೇಳಿ ಶಾಸ್ತ್ರ ಮಾಡಬೇಕು ಅಂತ ಕಾಮತ್ ಅವರು ಬಾಗ್ಲ ಹತ್ರನೇ ನಿಂತ್ಕೊಂಡಿರ್ತಾರೆ. ಈಗ ಮಹಿತಾ ಹತ್ರ ಹೋಗಮ್ಮ ಆರತಿ ತಟ್ಟೆನ ರೆಡಿ ಮಾಡ್ಕೊಂಡು ಬಾ ಅಂತ ಹೇಳಿದ ತಕ್ಷಣ ಮಹಿತಾ ಅವರು ಹಾಗೆ ದೇವ್ರ ಮನೆ ಹತ್ರ ಹೋಗಿ ಕೂತ್ಕೊಂಡು ಆರತಿ ತಟ್ಟೆನ ರೆಡಿ ಮಾಡ್ಕೊತಾ ಇರ್ತಾರೆ. ಇನ್ನೊಂದು ಕಡೆ ಕೆಲಸದವರು ಹಾಗೆ ಸೇರಿಗೆ ಅಕ್ಕಿ ಎಲ್ಲ ತುಂಬಿಸಿ ಇಡ್ತಾರೆ. ಆಗ ಮಹಿತಾ ಅವರು ನೋಡಿ ಸ್ವಲ್ಪ ಬೇಗನೆ ಮಾಡಿ ಅಂತ ಮಹಿತಾ ಅವರು ಹೇಳ್ತಾ ಇರಬೇಕಾದ್ರೆ ಈ ಕಡೆ ಕನ್ನಿಕಾಗಂತೂ ತುಂಬನೇ ಕೋಪ ಬಂದು ಸೀರಿಯಸ್ಲಿ ಸಿಸ್ ಅಲ್ಲ, ಆ ಮೂತಿನ ಈ ಮನೆಗೆ ನಾವು ಸೇರಿಸ್ಕೊತಾನೆ ಇರೋದು ಹೆಚ್ಚು, ಅದರಲ್ಲಿ ಬೇಗ ಅಂತ ಹೇಳ್ತಾ ಇದೆಯಲ್ಲ ಅಂತ ಕನ್ನಿಕಾ ವ್ಯಂಗ್ಯ ಮಾಡ್ತಾ ಇದ್ರೆ, ಹೌದು ಆ ಮೂತಿನ ನಾವು ಮನೆ ತುಂಬಿಸ್ಕೊಳ್ತಾ ಇರೋದನ್ನೇ ಹೆಚ್ಚು, ಅದಕ್ಕೆ ಬೇರೆ ಇವಾಗ ಆರತಿ ವಸ್ತು ಪೂಜೆ ಬೇರೆ ಕೇಡು ಅಂತ ಈ ಕಡೆ ಮೀನಾಕ್ಷಿ ಬೈತಾ ಇರಬೇಕಾದ್ರೆ ಅದೇ ಟೈಮ್ಗೆ ಸರಿಯಾಗಿ ಕಾಮತ್ ಅವರು ಆದಿನ ಒಳಗಡೆ ಕಳಿಸ್ತಿರ್ತಾರೆ. ನೋಡ್ಕೊಂಡು ಬಾ ಅಂತ. ಆಗ ಆದಿ ಬಂದು ಅಲ್ಲ ಅತ್ತೆ, ನೀವು ಏನು ಮಾಡ್ತಾ ಇದ್ದೀರಾ, ನೋಡೋಕ್ಕೆ ಹೋದರೆ ಇವಾಗ ಹಿರಿಯವರಾಗಿ ನೀವೇನೇ ಅವಳನ್ನು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನ ನೀವೇನೇ ಬಂದು ಮುಂದೆ ನಿಂತ್ಕೊಂಡು ಮಾಡಬೇಕು. ಆದರೆ ನೀವು ನೋಡಿದ್ರೆ ಇಲ್ಲೇ ನಿಂತ್ಕೊಂಡು ಮನೆ ಸೊಸೆನ ಹೊರಗಡೆ ನಿಲ್ಲಿಸ್ಕೊಂಡು ಈ ಥರ ಎಲ್ಲ ಬೈತಾ ಇದ್ದೀರಲ್ಲ ಅತ್ತೆ, ನಿಮ್ಗೇನ ಕೂಡ ಏನೂ ಅನ್ನಿಸ್ತಾ ಇಲ್ವಾ ಅಚ್ಚೆ, ನಾನು ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಆದಿ ಹೇಳ್ತಾ ಇರಬೇಕಾದ್ರೆ, ನೋಡಪ್ಪ ಆದಿ, ನಾನು ಹಿಂಗೆ ಅವತ್ತೂ ಕೂಡ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಅವಳನ್ನು ನಾನು ಈ ಮನೆ ಸೊಸೆ ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅಂತ. ಆಗ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ, ಮತ್ತು ನೀವು ಒಪ್ಪಿದ್ರೂ ಅಷ್ಟೇ ಬಿಟ್ಟರು ಅಷ್ಟೇ, ನೀವು ಮತ್ತು ಕನ್ನಿಕಾ ಇನ್ನೂ ಒಪ್ಪಿಲ್ಲ ಅಂತ ಅಂದ್ರೂ ಆಗಿರೋದನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ಆಗೋದೇ ಇಲ್ಲ. ಪೂಜಾ ಈ ಮನೆ ಸೊಸೆ, ನಾನು ಹೇಳಿದ ಮೇಲೆ ಮುಗ್ದೋಯ್ತು ನೋಡಿ, ಈ ಮನೆಯಲ್ಲಿ ನಿಮಗೆ ಎಷ್ಟು ರೈಟ್ಸ್ ಇದೆಯೋ ಅಷ್ಟೇ ರೈಟ್ಸ್ ಇನ್ನು ಮುಂದೆ ಆ ಪೂಜೆಯನ್ನು ಕೂಡ ಇರುತ್ತೆ ಅಂತ ಆದಿ ಹೇಳಿದ ತಕ್ಷಣ ಈ ಕಡೆ ಕನ್ನಿಕಾ ಮತ್ತು ಮೀನಾಕ್ಷಿಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಆದಿ ಏನು ಮಾತಾಡ್ತಾ ಇದೆಯಾ, ನೀನು ಅವಳನ್ನು ಮನೆಗೂ ಕೂಡ ಇನ್ನೂ ಮನೆಗೂ ಕೂಡ ಬಂದಿಲ್ಲ, ಮನೆ ಬಲ್ಗಾಲಿಟ್ಟು ಆಲ್ರೆಡಿ ಇವಾಗ ನೀನು ರೈಟ್ಸ್ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ಮೀನಾಕ್ಷಿ ಕೇಳ್ತಿರ್ಬೇಕಾದ್ರೆ, ಹೌದು ಅತ್ತೆ, ನಾನಲ್ಲಿ ಭಾಗ್ಯ ಅವ್ರಿಗೆ ಪ್ರಾಮಿಸ್ ಮಾಡಿ ಬಂದಿದ್ದೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ತಂಗಿ ನಮ್ಮ ಮನೆಯಲ್ಲಿ ಒಂದಿನ ಕೂಡ ಬೇಜಾರಾಗದೇ ಇರೋ ಥರ ನಾನು ನೋಡ್ಕೊತೀನಿ ಅಂತ ಅವರಿಗೆ ಪ್ರಾಮಿಸ್ ಮಾಡಿ ಬಂದಿದ್ದೀನಿ. ಅದೇ ಥರನೇ ನಾವೆಲ್ಲರೂ ಕೂಡ ಸೇರಿಕೊಂಡು ಪೂಜೆನ ಕಣ್ಣಲ್ಲಿ ಒಂದು ಹನಿ ಕೂಡ ಯಾವತ್ತೂ ನೀರು ಹಾಕದೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ, ಹಾಗೆ ನಿಮ್ಮೆಲ್ಲರದು ಕೂಡ ಜವಾಬ್ದಾರಿ. ಅದಕ್ಕೆ ಅವರಿಗೆ ಭಾಗ್ಯ ಅವರಿಗೆ ಕೊಟ್ಟಿರೋ ಮಾತಿಗೆ ನಾನು ಬದ್ಧನಾಗಿರ್ತೀನಿ, ಯಾವುದೇ ಕಾರಣಕ್ಕೂ ನೀವು ಯಾರನ್ನು ಮುಂದೆ ಪೂಜೆ ತಂಟೆಗೆ ಹೋಗಬಾರ್ದು. ಅವಳಿಗೆ ಒಂದು ವೇಳೆ ಬೇಜಾರಾಗೋ ಥರ ನೀವು ಯಾರನ್ನು ಕೂಡ ನಡ್ಕೊಂಡ್ರೆ, ಅದು ನನ್ನ ಗಮನಕ್ಕೆ ಏನಾದರೂ ಬಂದಿದ್ದರೆ ನಾನು ಮಾತ್ರ ನಿಮ್ಮ ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತ ಆದಿ ಕೋಪ ಮಾಡಿಕೊಂಡು ಹೇಳ್ತಿರ್ಬೇಕಾದ್ರೆ, ಬ್ರೋ ನಿಂಗೆ ಏನಾಗಿದೆ ಬ್ರೋ, ಹೋಗಿ ಆ ಭಾಗ್ಯಂಗೆ ಮಾತು ಕೊಟ್ಟಿದ್ಯಾ ಅಂತ ನೀನು ಹೇಳಿಬಿಟ್ಟು ತಂಗಿ ಮತ್ತು ಅತ್ತೆ ಮೇಲೇ ಇಷ್ಟೊಂದು ರೇಗಾಡ್ತಾ ಇದೆಯಲ್ಲ, ನಿನಗೇನೂ ಕೂಡ ಅನ್ನಿಸ್ತಾ ಇಲ್ವಾ, ಆ ಪೂಜಾ ಯಾರು ಅವಳಿನ್ನೂ ನಮ್ಮ ಮನೆಗೆ ಕೂಡ ಕಾಲೇ ಇಟ್ಟಿಲ್ಲ, ಎಂಟ್ರಿ ಕೊಟ್ಟಿಲ್ಲ, ಆಲ್ರೆಡಿ ನೀನು ಇವಾಗ ಅವಳನ್ನು ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ ಬ್ರೋ, ನಿನಗಿವಾಗ ತಂಗಿ ಮತ್ತು ಅತ್ತೆಗಿಂತ ಅವಳೇ ಜಾಸ್ತಿ ಆಗೋಯ್ತಾ ಅಂತ ಕನ್ನಿಕಾ ಕೋಪ ಮಾಡಿಕೊಂಡು ಕೇಳ್ತಾ ಇರಬೇಕಾದ್ರೆ, ಆಗ ಆದಿ ಕೂಡ ತುಂಬಾ ಕೋಪ ಮಾಡಿಕೊಂಡು, ನೋಡ್ ಕನ್ನಿಕಾ, ನಾನು ಇವಾಗ ರೈಟ್ಸ್ ಬಗ್ಗೆ ಹಕ್ಕು ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಪೂಜೆಗೆ ಇನ್ಮೇಲಿಂದ ನಿಮ್ಮ ಕಡೆಯಿಂದ ಯಾವುದೇ ತೊಂದರೆ ಆಗಬಾರ್ದು ಅಂತ ನಾನು ಜಸ್ಟ್ ನಿಮಗೆ ವಾರ್ನ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಕಡೆಯಿಂದ ಕನ್ನಿಕಾನ ಏನಾದರೂ ಪೂಜನ್ ತಂಟೆಗೆ ಏನಾದರೂ ಹೋಗಿರೋದು ನನಗೇನಾದರೂ ಗೊತ್ತಾಯಿತು ಅಂತ ಅಂದರೆ, ನಿನ್ನ ನಾನು ತಂಗಿ ಅಂತ ಕೂಡ ನೋಡ್ದೇನೆ ನಾನು ನಿಂಗೆ ಸರಿಯಾಗಿರೋ ಶಿಕ್ಷೆನೇ ಕೊಡಬೇಕಾಗತ್ತೆ, ಹುಷಾರ್. ಮಹಿತಾ, ಆಯ್ತಾ ನಿನ್ನ ಕೆಲಸ ಅಂತ ಹೇಳ್ಕೊಂಡು ಬೇಗನೆ ನಡಿ ಅಂತ ಹೇಳಿದ ತಕ್ಷಣ, ಸರಿ ಆಯ್ತಣ್ಣ ರೆಡಿ ಆಯ್ತು ಅಂತ ಹೇಳ್ಕೊಂಡು ಮಹಿತಾ ಅವರು ಆರತಿ ತಟ್ಟೆನ ಹಾಗೆ ಸೇರನ್ನು ತೊಗೊಂಡು ಬಂದುಬಿಡ್ತಾರೆ. ಇಲ್ಲಿ ಕನ್ನಿಕಾ ಮತ್ತು ಮೀನಾಕ್ಷಿ ಅಂತೂ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಹಾಗೆ ಈ ಕಡೆ ಹೊಸ್ಲು ಮತ್ತು ಮೇಲೆ ಸೇರು ಮತ್ತು ಬೆಲ್ಲನ ಇಟ್ಟಿದ ತಕ್ಷಣ ಮಹಿತಾ ನೀನೇ ಆರತಿ ಮಾಡಿ ಒಳಗಡೆ ಕರ್ಕೊಂಬಿಡಮ್ಮ ಅಂತ ಕಾಮತ್ ಅವರು ಹೇಳಿದ ತಕ್ಷಣ ಈ ಕಡೆ ಮಹಿತಾ ಅವರು ಪೂಜಾ ಮತ್ತು ಕಿಶನ್ಗೆ ಆರತಿ ಮಾಡಿಬಿಟ್ಟು ಹಾಗೆ ತಿಲಕನ ಇಟ್ಬಿಟ್ಟು ಸೇರದ್ದು ಬಲಗಾಲನ್ನು ಇಟ್ಟು ಒಳಗಡೆ ಬಾ ಅಂತ ಪೂಜಾನ ಕರೆದ ತಕ್ಷಣ ಪೂಜಾ ಕೂಡ ಸೇರನ್ನು ಒದ್ದು ತುಂಬಾ ಖುಷಿಯಾಗಿ ಮನೆ ಒಳಗಡೆ ಎಂಟ್ರಿ ಕೊಡ್ತಾಳೆ. ಇದನ್ನೆಲ್ಲ ನೋಡಿಕೊಂಡು ಅಲ್ಲೇ ನಿಂತ್ಕೊಂಡಿರೋ ಕನ್ನಿಕಾ ಮತ್ತು ಮೀನಾಕ್ಷಿ ತುಂಬಾ ನೋಡ್ಕೊತಾ ಇರ್ತಾರೆ. ಮಹಿತಾ ಅವರು, ನೋಡು ಪೂಜಾ, ಇವಾಗ ಅಫಿಷಿಯಲಿ ನೀನು ಕಿಶು ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಎಂಟ್ರಿ ಕೊಟ್ಟಿದ್ದೀಯಾ, ಸರಿ, ಹಾಗಾದರೆ ನೀನು ಇವತ್ತು ಸಂಪ್ರದಾಯ ಪ್ರಕಾರ ನಮ್ಮ ಪೂಜಾ ರೂಮ್ಗೆ ಹೋಗ್ಬಿಟ್ಟು ನೀನು ಫಸ್ಟ್ ದೀಪನ ಹಚ್ಚಬೇಕು, ನಾನು ನಿನಗೆ ನಮ್ಮನೆ ಪೂಜೆ ರೂಮ್ ತೋರಿಸ್ತೀನಿ ಬಾ ಅಂತ ಈ ಕಡೆ ಅಂತ ಮಹಿತಾ ಕರ್ಕೊಂಡು ಹೋಗಿ ಪೂಜನ ಕೈಯಲ್ಲಿನೇ ಹಾಗೆ ಆರತಿ ಮಾಡಿಸ್ಬಿಟ್ಟು ಎಲ್ರಿಗೂ ಆರತಿನೆಲ್ಲ ಕೊಟ್ಬಿಟ್ಟು ದೀಪನೆಲ್ಲ ಹಚ್ಚಿಸ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿಕೊಂಡು ಕಾಮತ್ ಮತ್ತು ಆದಿ ಕಿಶನ್ಗೆಲ್ಲ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಭಾಗ್ಯ ಎಲ್ಲರೂ ಕೂಡ ಕರ್ಕೊಂಡು ಮನೆಗೇ ಬಂದಿರ್ತಾರೆ. ಎಲ್ಲರೂ ಕೂಡ ತುಂಬಾ ಸುಸ್ತಾಗಿರ್ತಾರೆ. ಹಾಗೆ ಸೋಫಾ ಮೇಲೆ ಕುತ್ಕೊಂಡಿರ್ತಾರೆ. ಈ ಕಡೆ ಕುಸುಮ ಅವರು ಇಂತೂ ನಾ ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗಿನೇ ಪೂಜಾ ಮದುವೆ ಏನೋ ಆಯಿತು
ಅಲ್ವೇನ್ರಿ ಸುನಂದ ಅಂತ ಕುಸುಮ ಕೇಳ್ತಿರ್ಬೇಕಾದ್ರೆ, ಹೌದು ಬಿಕ್ತಿ ಅಮ್ಮ, ಸರಿಯಾಗಿರೋ ಮಾತನ್ನೇ ಹೇಳಿದ್ದೀರಾ. ನಾನು ಪೂಜನ ಮದುವೆ ಅಂತೂ ಇಷ್ಟೊಂದು ಚೆನ್ನಾಗಾಗುತ್ತೆ ಅಂತ ನಾನು ಕನಸಲ್ಲೂ ಕೂಡ ಅಂದ್ಕೊಂಡೇ ಇರಲಿಲ್ಲ. ಇನ್ನು ಪೂಜಾ ಆ ಮನೆಯಲ್ಲಿ ಚೆನ್ನಾಗಿಯೇ ಅವ್ರ ಜೊತೆಗೆಲ್ಲ ಹೊಂದ್ಕೊಂಡು ಜೀವನ ನಡೆಸ್ಕೊಂಡು ಹೋದರೆ ಅಷ್ಟೇ ಸಾಕು, ಇನ್ನೇನು ಕೂಡ ನಾನು ಆ ದೇವ್ರ ಹತ್ರ ಕೇಳೋದೇ ಇಲ್ಲ ಅಂತ ಸುನಂದ ಹೇಳ್ತಿರ್ಬೇಕಾದ್ರೆ, ಅದಕ್ಕೆ ನಾನು ಬಿಡಬೇಕಲ್ಲ ಅತ್ತೆಮ್ಮ ಅಂತ ಹೇಳ್ಕೊಂಡು ತಾಂಡವ್ ಒಳಗಡೆ ಎಂಟ್ರಿ ಕೊಡ್ತಾನೆ. ಈ ಕಡೆ ತಾಂಡವ್ ಬಂದಿರೋದನ್ನು ನೋಡಿಕೊಂಡು ಮನೆಯವರೆಲ್ಲರೂ ಕೂಡ ತುಂಬಾ ಶಾಕಿಂದ ನೋಡ್ತಾ ಇರ್ತಾರೆ. ಹಾಗೆ ಎದ್ದು ನಿಂತ್ಕೊಂಡು ಈ ಕಡೆ ಕುಸುಮಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಅಯೋಗ್ಯ, ಮನೆ ಹಾಳ, ಬರಬೇಡ ಅಂತ ಅಂದ್ರೂ ಮತ್ತೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೇನೆ ಇಲ್ಲಿಗೆ ಮತ್ತೆ ಬರ್ತಾ ಇದೆಯಲ್ಲೋ, ಯಾಕೋ ಬಂದೆ ನೀನು ಇಲ್ಲಿಗೆ ಅಂತ ಕುಸುಮ ಅವರು ಕೇಳ್ತಿರ್ಬೇಕಾದ್ರೆ, ಆಗ ತಾಂಡವ್ಗಂತೂ ಕೋಪ ಬಂದ್ಬಿಟ್ಟು, ಏನು ಕುಸುಮಾಂಬೆ, ಈ ತಾಂಡವ್ಗೆ ಕರೀದೇನೆ ನೀನು ಪೂಜನ ಮದುವೆ ಏನೋ ಮಾಡಿಬಿಟ್ಟೆ, ಆಯಿತು, ಆದರೆ ಇವಾಗ ಇನ್ನು ಅವಳು ಚೆನ್ನಾಗಿಯೇ ಸಂಸಾರ ಮಾಡ್ಕೊಂಡಿರ್ತಾರ ಅಂತ ಇಲ್ಲಿ ಕೂತ್ಕೊಂಡು ಕನಸು ಕಾಣ್ತಾ ಇದ್ದೀರಾ? ಅದು ಮಾತ್ರ ಯಾವತ್ತೂ ಸಾಧ್ಯ ಇಲ್ಲ. ನಾನು ಮದುವೆಗೆ ಬರಬಾರ್ದು ಅಂತ ಅಂದ್ರೂ ಕೂಡ ನೀವು ನನ್ನ ಮದುವೆಗೇ ಬಂದಿದ್ದಕ್ಕೆ ನೀವು ಅಷ್ಟೆಲ್ಲ ಡ್ರಾಮಾ ಮಾಡಿದ್ರಿ ಅಲ್ವಾ. ನನ್ನನ್ನು ಕಟ್ಟಾಕ್ಬಿಟ್ಟು ನನ್ನ ಕಪಾಳಕ್ಕೆ ಬಾರಿಸಿ ಮತ್ತು ನೀನು ಅವ್ರ ಹತ್ರ ಕಾಮತ್ ಅವ್ರ ಹತ್ರನೇ ನನಗೆ ಚೆನ್ನಾಗಿ ಓಡಿಸ್ಬಿಟ್ಟು ಆಚೆ ಬಂದು ಅವ್ರ ಹತ್ರನೇ ನನ್ನನ್ನು ನುಗ್ಗಿಸ್ತೀಯ ಅಲ್ವಾ. ನಾನು ತಕ್ಕನಾಗಿರೋ ಉತ್ತರನೇ ಕೊಡ್ತೀನಿ. ಯಾವತ್ತಿದ್ರೂ ಕೂಡ ನಾನು ಯಾವುದೇ ಕಾರಣಕ್ಕೂ ಆ ಪೂಜೆ ಮನೆಯಲ್ಲಿ ಚೆನ್ನಾಗಿಯೇ ಸಂಸಾರ ಮಾಡ್ಕೊಂಡಿರೋಕ್ಕೆ ನಾನು ಬಿಡೋದೇ ಇಲ್ಲ. ನನಗಾಗಿರೋ ಅವಮಾನಕ್ಕೆ ಈ ಭಾಗ್ಯ ಇದ್ದಾಳಲ್ಲ, ಎಲ್ಲದಕ್ಕೂ ಕೂಡ ತಕ್ಕ ಉತ್ತರ ಕೊಡಲೇಬೇಕು. ಅವಳ ಜೀವನದಲ್ಲಿ ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡೋದೇ ಇಲ್ಲ. ಹೇ ಭಾಗ್ಯ, ಅವತ್ತು ಮದುವೆ ಮನೆಯಲ್ಲಿ ಅಷ್ಟೆಲ್ಲ ಅವಮಾನ ಆಗಿರೋದು ನಿನ್ನಿಂದನೇ ಕಣೆ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ತಾಂಡವ್ ಹೇಳ್ತಿರ್ಬೇಕಾದ್ರೆ, ಅದು ಮಾತ್ರ ಎಂದಿಗೂ ಸಾಧ್ಯ ಇಲ್ಲ ಅಂತ ಭಾಗ್ಯ ತಾಂಡವ್ ಹತ್ರ ಬಂದು ಹೇಳ್ತಾಳೆ. ಈ ಕಡೆ ತಾಂಡವ್ ಅಂತ ಮುಖ ನೋಡ್ತಾ ಇರಬೇಕಾದ್ರೆ, ಹೌದು ತಾಂಡವ್ ಅವರೇ, ನೋಡಿ ಇಷ್ಟು ದಿನ ನೀವು ನನಗೆ ಏನೇ ತೊಂದರೆ ಕೊಟ್ಟಿದ್ರು ಅದನ್ನೆಲ್ಲ ನಾನು ಸಹಿಸ್ಕೊಂಡಿದ್ದೀನಿ. ಯಾಕೆ ಗೊತ್ತಾ? ಯಾಕಂತಂದರೆ ಅತ್ತೆ ಮತ್ತು ಮಾವನಿಗೋಸ್ಕರ, ಮಕ್ಕಳ ಮುಂದೆ ನೀವು ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಷ್ಟು ದಿನ ನಾನು ನೀವೇನೇ ನನಗೆ ತೊಂದರೆ ಕೊಟ್ಟರು ಅದನ್ನೆಲ್ಲ ಸಹಿಸ್ಕೊಂಡಿದ್ದೆ. ಒಂದು ವೇಳೆ ಇನ್ನು ಮುಂದೆ ಏನಾದರೂ ನನ್ನ ತಂಗಿ ಪೂಜೆ ವಿಷಯಕ್ಕೆ ಹೋದರೆ ಇನ್ನು ಈ ಭಾಗ್ಯದು ಇನ್ನೊಂದು ಮುಖ ನೋಡಬೇಕಾಗುತ್ತೆ, ಹುಷಾರಂತ ಭಾಗ್ಯ ಹೇಳಿದ ತಕ್ಷಣ ಈ ಕಡೆ ತಾಂಡವ್ ಅಂತೂ ತುಂಬಾ ಶಾಕಿಂದ ಹಾಗೆ ನಿಂತ್ಕೊಂಡು ಮುಖ ನೋಡ್ತಾ ಇರ್ತಾನೆ. ಆಗ ಕುಸುಮ ಅವರು ಅಲ್ಲಿಗೆ ಬಂದು, ಹಂಗೆ ಶಾಕಿಂದ ಮುಖ ನೋಡ್ತಾ ಇದೆಯಲ್ಲ, ಭಾಗ್ಯ ಕರೆಕ್ಟಾಗಿಯೇ ಹೇಳಿದ್ದಾಳೆ, ನೋಡು ಇಷ್ಟು ದಿನ ನೀವು ನನಗೆ ಏನೇ ಮಾಡಿದ್ರು ಕೂಡ ನಾವು ಇದನ್ನೆಲ್ಲ ಸಹಿಸ್ಕೊಂಡಿದ್ದೀವಿ. ಒಂದು ವೇಳೆ ನೀವೇನಾದರೂ ಪೂಜಾ ತಂಟೆಗೆ ಏನಾದರೂ ಹೋದರೆ ನಿನ್ನನ್ನು ಮಾತ್ರ ನನ್ನ ಯಾವುದೇ ಕಾರಣಕ್ಕೂ ಜೀವ ಸಹಿತ ಉಳಿಸಲ್ಲ, ನೋಡ್ತಾ ಇರೋ ಅಂತ ಕುಸುಮ ಕೇಳ್ತಿರ್ಬೇಕಾದ್ರೆ, ನೋಡ್ತೀನಿ ಅಂತ ಹೆಂಗೆ ನನಗೇನೆ ಇದೇ ಥರನೇ ಇವಾಗ ಆವಾಜ್ ಆಗ್ತಿದ್ದೀರಲ್ಲ, ನಾನು ಯಾವುದೇ ಕಾರಣಕ್ಕೂ ಪೂಜಾ ಮಾತ್ರ ಸುಮ್ಮನೆ ಬಿಡೋದೇ ಇಲ್ಲ. ಎಮ್ಮೆ ಭಾಗ್ಯ, ನನ್ನನ್ನೇ ಮದುವೆಗೇ ಕರೀದೇನೆ ನೀನು ಪೂಜನ ಮದುವೆ ಚೆನ್ನಾಗಿಯೇ ಮಾಡಿಬಿಟ್ಟೆ ಅಲ್ವಾ, ಅದು ಅಷ್ಟೊಂದು ದೊಡ್ಡ ಒಳ್ಳೆ ಹುಡುಗನ ಹುಡುಕ್ಬಿಟ್ಟೆ ಇದೆ ಅಲ್ವಾ, ನೋಡ್ತಾ ಇರೋ ಕಣೆ ಭಾಗ್ಯ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆ ಪೂಜಾ ಮಾತ್ರ ಆ ಮನೇಲಿ ಒಂದು ದಿನ ಕೂಡ ನೆಮ್ಮದಿಯಾಗಿ ಇರೋಕ್ಕೆ ಈ ತಾಂಡವ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಮಾತನ್ನೆಲ್ಲ ಕೇಳಿಸ್ಕೊಂಡು ಸುನಂದಾಗಂತೂ ತುಂಬಾ ಕೋಪ ಬಂದ್ಬಿಟ್ಟು, ಅಳಿಯಂದ್ರೆ ಅಂತ ಜೋರಾಗಿ ಕೂಗ್ಬಿಡ್ತಾರೆ. ನೋಡಿ ಅಳಿಯಂದ್ರೆ, ಇಷ್ಟು ದಿನ ನೀವು ಭಾಗ್ಯನ ಎಷ್ಟೇ ಕಾಟ ಕೊಟ್ಟಿದ್ರು ನೋಡ್ಕೊಂಡು ನಾವು ಸುಮ್ಮನೆ ಇದ್ವಿ, ಅದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ವಿ ಅಂತಂದರೆ, ಯಾಕಂತಂದರೆ ನೀವು ಒಂದಲ್ಲ ಒಂದು ದಿನ ಬದಲಾಗ್ತೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ಇದರಿಂದ ಮುಂದೆ ನನ್ನ ಮಗಳು ಭಾಗ್ಯ ಜೀವನ ಸರಿಯಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಒಂದು ವೇಳೆ ನೀವೇನಾದರೂ ಪೂಜನ ತಂಟಕ್ಕೆ ಹೋದರೆ ನೀವು ನನ್ನ ಅಳಿಯ ಅನ್ನೋದನ್ನು ಕೂಡ ನಾನು ಮರೆತುಬಿಟ್ಟು ಆಮೇಲೆ ನಿಮ್ಮನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಸುನಂದ ಹೇಳ್ತಿರ್ಬೇಕಾದ್ರೆ, ನಿಮ್ಮ ಹತ್ರ ನನ್ನನ್ನು ಏನೂ ಕೂಡ ಮಾಡೋಕ್ಕಾಗಲ್ಲ, ನೀವು ಯಾರು ಎಷ್ಟೇ ಹೇಳಿದ್ರು ಅಷ್ಟೇ, ಯಾವುದೇ ಕಾರಣಕ್ಕೂ ನಾನು ಮಾತ್ರ ಪೂಜಾ ಜೀವನನ ಸರಿಯಾಗಿರೋಕ್ಕೆ ಬಿಡಲ್ಲ ಅಂತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಕುಸುಮ ಬಂದುಬಿಟ್ಟು ತಾಂಡವ್ ಕಪಾಳಕ್ಕೆ ಬಾರಿಸ್ಬಿಡ್ತಾರೆ. ನೋಡು ಇಲ್ಲಿ ನನ್ನ ಒಂದೇ ಕ್ಷಣ ನೀನು ಇದ್ರೂ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ನಡಿಯೋ ಇಲ್ಲಿಂದ ಅಂತ ಹೇಳ್ಬಿಟ್ಟು ತಾಂಡವ್ನ ಹೊರಗಡೆ ನುಗ್ಗಿಬಿಡ್ತಾರೆ. ಆಗ ತಾಂಡವ್ಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ನಡಿಯೋ ಇಲ್ಲಿಂದ ಒಂದು ಕ್ಷಣನೂ ಇನ್ನೂ ಇರಬೇಡ ಇಲ್ಲಿ ಅಂತ ಹೇಳಿದ ತಕ್ಷಣ ಈ ಕಡೆ ತಾಂಡವ್ಗಂತೂ ತುಂಬಾ ಕೋಪ ಬಂದುಬಿಟ್ಟು ಅಲ್ಲಿಂದ ಸೀದಾ ಹೊರಗಡೆ ಬಂದುಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.